ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರನ್ನ ಈಗಾಗಲೇ ಹರಿಬಿಡಲಾಗ್ತಾ ಇದೆ. ಸುಮಾರು 60,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ಘಟಪ್ರಭಾ ನದಿಗೆ ಹರಿಬಿಡ್ತಾ ಇರುವ ಹಿನ್ನೆಲೆಯಲ್ಲಿ ಮುಧೋಳದಿಂದ ಯಾದವಾಡಿಗೆ ಸಂಪರ್ಕಿಸುವಂತ ರಸ್ತೆ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಸದ್ಯ ನಾನೀಗ ಆ ಸೇತುವೆ ಮೇಲೆ ಇರುವಂತದ್ದು ದೃಶ್ಯದಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೇತುವೆ ಮೇಲೆ ಈಗಾಗಲೇ ನೀರು ಬರ್ತಾ ಇರುವುದನ್ನು ಕೂಡ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಯಾವ ಮಟ್ಟದಲ್ಲಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಎಂಬುದು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇನ್ನ ಯಾದವಾಡದಿಂದ ಮುಧೋಳಕ್ಕೆ ಸಂಪರ್ಕಿಸುವಂತ ಏನು ಸೇತುವೆ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಇನ್ನ ಆ ಕಡೆ ಬರುವಂತ ವಾಹನಗಳನ್ನ ಅಲ್ಲಿಯೇ ತಡೆದು ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿಯೇ ವಾಹನಗಳನ್ನ ತಡೆದು ಅವುಗಳನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನ ನದಿಯ ಅಕ್ಕಪಕ್ಕ ನೋಡೋದಾದ್ರೆ ನದಿ ಅಕ್ಕಪಕ್ಕ ಇರುವಂತ ಎಲ್ಲ ಗದ್ದೆಗಳಲ್ಲಿ ಕೂಡ ನೀರು ಆವರಿಸಿಕೊಂಡು ಬೆಳೆಗಳೆಲ್ಲವೂ ಸಂಪೂರ್ಣವಾಗಿ ಹಾಳಾಗಿರುವುದು. ಕಬ್ಬನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣ ಹಾಳಾಗಿವೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈರುಳ್ಳಿ ಮತ್ತೆ ಏನಂತ ಹೇಳಿದ್ರೆ ಉದ್ದು ಮತ್ತೆ ಜೋಳ ಇವೇನು ಬೆಳೆಗಳೇನಿವೆ ಎಲ್ಲವೂ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇನ್ನು ನನ್ನ ಎಡಭಾಗದಲ್ಲಿ ನೋಡೋದಾದ್ರೆ ಈ ಕಡೆ ಪೊಲೀಸರ ಜೀಪ್ ಮತ್ತು ತಹಶೀಲ್ದಾರ್ ಅವರ ಜೀಪ್ ಕೂಡ ನಿಂತಿರುವಂಥದ್ದು. ಅಂದ್ರೆ ಇಲ್ಲಿ ಯಾರು ಕೂಡ ಸಾರ್ವಜನಿಕರ ಸಂಚಾರ ಆಗಬಾರ್ದು. ಒಂದು ವೇಳೆ ಸಂಚಾರ ಆದ್ರೆ ಅದಕ್ಕೆ ಅನಾಹುತ ಆಗುತ್ತೆ ಎಂಬ ಕಾರಣದಿಂದಾಗಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಯಾವುದೇ ವಾಹನ ಸಂಚಾರ ಆಗಿರ್ಬೋದು ಮತ್ತೆ ಜನ ಸಂಚಾರವನ್ನ ಈಗಾಗಲೇ ನಿರ್ಬಂಧಿಸಲಾಗಿದೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಘಟಪ್ರಭೆ ಉಕ್ಕಿ ಹರಿಯುತ್ತಿದ್ದು ಈಗಾಗಲೇ ಹಲವು ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾದಂತಹ ಸೇತುವೆ ಆಗಿರುವಂತಹ ಮುಧೋಳ ಯಾದವಾಡ ಸಂಪರ್ಕ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಈ ಸೇತುವೆ ಬಂದ್ ಆಗಿರುವ ಮೂಲಕ ಮುಧೋಳದಿಂದ ಬೆಳಗಾವಿಗೆ ಸಂಪರ್ಕಿಸುವಂತ ಏನು ಸಂಪರ್ಕ ಏನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಈ ಮೂಲಕ ಏನಂತ ಹೇಳಿದ್ರೆ ಇಲ್ಲಿಂದ ಹೋಗಬೇಕಾದಂತ ವಾಹನಗಳು ಇನ್ನು ಸುತ್ತುವರೆದು ಯಾದವಾಡಕ್ಕೆ ಸಂಪರ್ಕಿಸಬೇಕಾದಂತ ಅನಿವಾರ್ಯತೆ ಉಂಟಾಗಿರುವಂಥದ್ದು. ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.